ಸ್ನೇಹಿತರೆ, ಡಿವೋರ್ಸ್ ಪಡೆದ ಮೇಲೆ ಚಂದನ್ ಶೆಟ್ಟಿ ಬೇಸರದಲ್ಲಿದ್ರು, ಮಂಕ್ ಆಗಿದ್ರು. ಆದ್ರೀಗ ಚಂದನ್ ಶೆಟ್ಟಿ ಪುಟಿದೆದ್ದಿದ್ದಾರೆ. ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಎರಡನೇ ಮದುವೆ ಬಗ್ಗೆ ಆಸಕ್ತಿ ತೋರಿದ್ದಾರೆ. ಈಗಾಗಲೇ ಒಂದೆರಡು ಹುಡುಗಿಯರನ್ನ ಚಂದನ್ ಶೆಟ್ಟಿ ನೋಡಿದ್ದಾರಂತೆ. ಮುಂದಿನ ವರ್ಷ ಎರಡನೇ ಮದುವೆ ಆಗ್ತಾರಂತೆ. ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಮದುವೆ ಆಗ್ತಾರ ಮತ್ತೆ? ಹಾಗಂತ ಇದು ಗಾಸಿಪ್ ಇರಬೇಕು ಅಂತ ಭಾವಿಸಬೇಡಿ. ಇದು ಗುಸು ಸುದ್ದಿ ಅಲ್ವೇ ಅಲ್ಲ. ಸ್ವತಃ ಚಂದನ್ ಶೆಟ್ಟಿ ಅವರೇ ತಮ್ಮ ಎರಡನೇ ಮದುವೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಇನ್ನು ಡಿವೋರ್ಸ್ ಪಡೆದು 2 ವರ್ಷ ಆಯ್ತು, ಆದ್ರೆ ಮದುವೆ ಬಗ್ಗೆ ನಂಬಿಕೆ ಹೋಗಿಲ್ಲ. ಮುಂದಿನ ವರ್ಷ ಮತ್ತೆ ಮದುವೆ ಆಗ್ತೇನೆ ಅಂತ ಚಂದನ್ ಶೆಟ್ಟಿ ಬಾಯಿ ಬಿಟ್ಟಿದ್ದಾರೆ. ಮೊದಲ ಮದುವೆ ಮಾಡಿದ ತಪ್ಪು ಎರಡನೇ ಬಾರಿ ಮಾಡಲ್ಲ, ಎಲ್ಲ ನೋಡಿಕೊಂಡೇ ಮದುವೆ ಆಗ್ತೇನೆ ಎಂಬ ಮಾತು ಚಂದನ್ ಶೆಟ್ಟಿ ಬಾಯಿಯಿಂದ ಬಂದಿದೆ. ಇನ್ನು ಅಪ್ಪ ಅಮ್ಮ ಒಪ್ಪಿಕೊಂಡ್ಮೇಲೆ ಮದುವೆ ಆಗ್ತೇನೆ, ಮುಂದಿನ ವರ್ಷ ಮದುವೆ ಆಗ್ತೇನೆ, ಒಂದೆರಡು ಹುಡುಗಿಯರನ್ನ ನೋಡಿದ್ದೇನೆ ಅಂತ ಚಂದನ್ ಶೆಟ್ಟಿ ಮುಕ್ತವಾಗಿ ಮಾತನಾಡಿದ್ದಾರೆ. ಇನ್ನು 2 ವರ್ಷಗಳ ಹಿಂದೆ ಅಂದ್ರೆ 2024ರಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ವಿಚ್ಛೇದನ ಪಡೆದ್ರು. ಬಿಗ್ ಬಾಸ್ ಕನ್ನಡ 5 ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸ್ಪರ್ಧಿಸಿದ್ರು. ಒಂದೇ ಮನೆಯಲ್ಲಿ ಇಬ್ರು ಲಾಕ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಗೊಂಬೆ ಗೊಂಬೆ ಎಂಬ ಹಾಡನ್ನು ನಿವೇದಿತಾ ಗೌಡ ಅವರಿಗೆ ಚಂದನ್ ಶೆಟ್ಟಿ ಹಾಡಿ ಸಂಗೀತ ಸಂಯೋಜನೆ ಮಾಡಿದ್ರು. ಶೋ ಮುಗಿದ ಮೇಲೆ ಓಪನ್ ಸ್ಟೇಜ್ ನಲ್ಲಿ ನಿವೇದಿತಾ ಗೌಡಗೆ ಚಂದನ್ ಶೆಟ್ಟಿ ಲವ್ ಪ್ರಪೋಸ್ ಮಾಡಿದ್ರು. ಪರಸ್ಪರ ಪ್ರೀತಿಸಿದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ 2020ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು. 4 ವರ್ಷಗಳ ಕಾಲ ಸಂಸಾರ ನಡೆಸಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ 2024ರಲ್ಲಿ ವಿಚ್ಛೇದನ ಪಡೆದ್ರು. ಸ್ನೇಹಿತರೆ, ಚಂದನ್ ಶೆಟ್ಟಿ ಎರಡನೇ ಮದುವೆ ಆಗ್ಬೇಕಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.